ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಜೊತೆ ಮನೆಯಲ್ಲಿನೇ ಪನ್ನೀರ್ ಹೇಗೆ ಮಾಡ್ಕೋಬೋದು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ನಂದಿನಿ 1 ಲೀಟರ್ ಬ್ಲೂ ಪ್ಯಾಕೆಟ್ ಮಿಲ್ಕನ್ನು ಯೂಸ್ ಮಾಡಿ ಅದರಿಂದ ಆಗುವಂಥ ಪನ್ನೀರನ್ನು ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಹಾಲು ಪ್ಯಾಕೆಟನ್ನು ಓಪನ್ ಮಾಡಿ ಹಾಲನ್ನು ಕಾಯಿಸೋಕೆ ಇಟ್ಕೋಬೇಕು. ಹಾಲು ಕುದಿಯೋವಷ್ಟರಲ್ಲಿ ನಾವು ಒಂದು ಪೂರ್ತಿ ಲಿಂಬೆಹಣ್ಣನ್ನು ಕಟ್ ಮಾಡಿ ಅದರಿಂದ ಚೆನ್ನಾಗಿ ರಸ ತೆಗೆದು ಸೆಪರೇಟಾಗಿ ಇಟ್ಕೊಂಡಿರಬೇಕು. ಹಾಗೆ ಹಾಲು ಒಮ್ಮೆ ಕುದಿ ಬಂದ ತಕ್ಷಣ ನಿಂಬೆ ರಸವನ್ನು ಅದಕ್ಕೆ ಆಲ್ರೆಡಿ ಬೀಜ ಎಲ್ಲ ತೆಗೆದು ಲಿಂಬೆ ರಸವನ್ನು ಬೇರೆ ಮಾಡಿ ಇಟ್ಕೊಂಡಿದ್ರೆ ಆ ಲಿಂಬೆ ರಸವನ್ನು ಹಾಲಿಗೆ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗ್ಯಾಸನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಹಾಗೇ ಇಟ್ಕೋಬೇಕು. ಗ್ಯಾಸ್ ಸ್ಟೋವ್ ಮೇಲೆ ಹಾಗೇ ಇಟ್ಟರೆ ಅದು ಸ್ವಲ್ಪ ಟೈಮಲ್ಲೇ ಪನ್ನೀರ್ ಬೇರೆ ಮತ್ತು ವಾಟರ್ ಬೇರೆ ಆಗುತ್ತೆ. ಒಮ್ಮೆ ಪನ್ನೀರ್ ಮತ್ತು ನೀರು ಬೇರೆ ಆಗಿದೆ ಅಂತ ಅನಿಸಿದ ಮೇಲೆ ನಾವು ಗ್ಯಾಸ್ ಸ್ಟವನ್ನು ಆಫ್ ಮಾಡಿ ಒಂದು ಜಾಳಿಸುವ ಪಾತ್ರೆಗೆ ಒಂದು ಬಟ್ಟೆಯನ್ನು ತಗೋಬೋದು. ನಾನು ಯೂಶ್ವಲಿ ಬಟ್ಟೆಯನ್ನೇ ಯೂಸ್ ಮಾಡೋದು. ಶುದ್ಧವಾದ ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಇದನ್ನು ಸೋಸಬೇಕು. ವಾಟರನ್ನು ಪೂರ್ತಿ ಹಾಕಿದರೆ ಪನ್ನೀರ್ ಮಾತ್ರ ಬಟ್ಟೆಯಲ್ಲಿ ಉಳ್ಕೊಳ್ಳುತ್ತೆ. ಆಮೇಲೆ ಅದನ್ನು ಚೆನ್ನಾಗಿ ಹಿಂಡಿಬಿಟ್ಟು ಆ ಬಟ್ಟೆಯಲ್ಲಿನೇ ನಾವು ಒಂದು ಸ್ಕ್ವೇರ್ ಆಕಾರ ಬರೋ ಥರ ಕೈಯಲ್ಲಿನೇ ಪ್ರೆಸ್ ಮಾಡಿ ಒಂದು ಪ್ಲೇಟ್ ಮೇಲೆ ಹರಡ್ಕೋಬೋದು. ಆದರೆ ಹರಡೋಕ್ಕಿಂತ ಮುಂಚೆ ನಾವು ಚೆನ್ನಾಗಿ ಅದನ್ನು ಹಿಂಡಿ ಪ್ರೆಸ್ ಮಾಡಿ ವಾಟರೆಲ್ಲ ತಕ್ಕೊಂಬಿಟ್ರೆ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಪನ್ನೀರು. ತುಂಬ ಬಿಸಿಯಾಗಿರೋದ್ರಿಂದ 1 ಲೋಟ ತಣ್ಣಗಿನ ನೀರನ್ನು ಕೂಡ ನಾವು ಹಾಕ್ಕೊಂಡು ಮತ್ತೆ ಸೋಸ್ಬೋದು. ನಾವು ಅದೇ ಟವೆಲ್ಲಲ್ಲಿನೇ ನಾವು ಒಂದು ಪ್ಲೇಟಲ್ಲಿ ಒಂದು ಸ್ಕ್ವೇರ್ ಆಕಾರದಲ್ಲಿ ಅದನ್ನು ಚೆನ್ನಾಗಿ ಹರಡಿಬಿಟ್ಟು ಅದರ ಮೇಲೆ ನಾವು ಏನಾದರೂ ಒಂದು ಭಾರವಾದ ವಸ್ತುವನ್ನು ಕಲ್ಲು ಇಲ್ಲ ಕುಟ್ಟಾಣಿ ಕಲ್ಲಿರುತ್ತಲ್ಲ ಅದು, ಇಲ್ಲ ದೋಸೆ ಎರಿಯುವಂಥ ದೋಸೆ ಹಂಚು, ಈ ಥರ ಏನಾದರೂ ಭಾರವಾದ ಇದನ್ನು ಪ್ರೆಸ್ ಮಾಡಿ ಇಟ್ಬಿಟ್ರೆ ಅದು ಒನ್ ಅವರ್ ಇಟ್ಟರೆ ಸಾಕು. ಆರಾಮಾಗಿ ಗಟ್ಟಿಯಾದ ಪನ್ನೀರ್ ರೆಡಿಯಾಗಿರುತ್ತೆ, ಒಂದು ಶೇಪ್ ತಗೊಂಡಿರುತ್ತೆ. ಆಮೇಲೆ ನಾವು ಟವೆಲನ್ನು ಓಪನ್ ಮಾಡಿ ಅದನ್ನು ನಮಗೆ ಬೇಕಾದ ಆಕಾರಕ್ಕೆ ಕಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಅದನ್ನು ನಾವು ಕಟ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆರಾಮಾಗಿ 2-3 ಟೈಮ್ಸ್ ಬೇಕಾದರೂ ಯೂಸ್ ಮಾಡೋಕ್ಕಾಗತ್ತೆ. ತುಂಬ ಹೆಲ್ದಿ ಅನಿಸುತ್ತೆ. ನಾವೇ ಮಾಡಿದ್ದು ಅಂದರೆ ನಮಗೆ ಖುಷಿ ಕೂಡ ಜಾಸ್ತಿ ಯೂಸ್ ಮಾಡೋದಕ್ಕೆ. ಹಾಗೇ ವಿತೌಟ್ ಕೆಮಿಕಲ್ಸ್, ಏನು ಕೆಮಿಕಲ್ ಯೂಸ್ ಮಾಡ್ದೇ ನಾವು ಮಾಡಿರ್ತೀವಲ್ಲ, ಅದು ಆಬ್ವಿಯಸ್ಲಿ ನಾವು ಮಾರ್ಕೆಟಿಂದ ತಂದು ಯೂಸ್ ಮಾಡೋ ಎಷ್ಟೋ ದಿನದ ಹಿಂದೆ ಮಾಡಿರೋ ಪನ್ನೀರ್ ಯೂಸ್ ಮಾಡೋದಕ್ಕಿಂತ ಈ ಥರ ನಾವು ಮನೆಯಲ್ಲಿ ಮಾಡಿಕೊಂಡ್ರೆ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಹೆಲ್ದಿ ಕೂಡ, ತುಂಬ ಹೆಲ್ದಿ ಕೂಡ. ಪನ್ನೀರನ್ನ ಆವಾಗವಾಗ ಮಕ್ಕಳಿಗೆಲ್ಲ ಕೊಡಬೇಕು, ನಮಗೂ ಒಳ್ಳೆಯದು, ಕ್ಯಾಲ್ಶಿಯಮ್ ಸಿಗುತ್ತೆ ಬಾಡಿಗೆ ಅಂತ ಹೇಳ್ತಾರೆ ಎಲ್ಲರೂ. ಸೊ ಈ ಥರ ನಾವು ಮಾಡಿಕೊಂಡ್ರೆ ಪನ್ನೀರ್ ಕರಿ ಎಲ್ಲ ಆರಾಮಾಗಿ ನಾವೇ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಈಸಿಯಾಗಿ ಮಾಡ್ಕೋಬೋದು. ಏನು ಪನ್ನೀರ್ ಮೇಕರ್ ಕೂಡ ಬೇಕಂತ ಇಲ್ಲ. ಮನೆಯಲ್ಲಿರೋ ಒಂದು ಪ್ಲೇಟು ಅಥವಾ ಭಾರವಾದ ಏನಾದರೂ ವಸ್ತು ಇದ್ರೂ ಆರಾಮಾಗಿ ಯೂಸ್ ಮಾಡಿಕೊಂಡು ಈ ಥರ ಮಾಡ್ಕೋಬೋದು. ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.